ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ನೋಡ್ತಾ ಇದ್ರ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗಾಗಿ ಪಕ್ಷಗಳು ಕಸರತ್ತನ್ನ ನಡೆಸ್ತಾ ಇದೆ. ಟಿವಿಕೆಗೆ ಬೆಂಬಲವನ್ನ ಕೊಡುವುದಿಲ್ಲ ಅಂತ ಹೇಳಿ ಎಐಎಡಿಎಂಕೆ ಮುಖ್ಯಸ್ಥ ಇದೀಗ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗಾಗಿ ಪಕ್ಷಗಳ ನಡುವೆ ಫೈಟ್ ಜೋರಾಗಿದೆ. 15ಕ್ಕೂ ಹೆಚ್ಚು ಶಾಸಕರು ಪಾಂಡಿಚೇರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪಾಂಡಿಚೇರಿಯ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಯ್ತಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ರಾಜಕೀಯ ಲಾಬಿ ಮತ್ತು ಕುದುರೆ ವ್ಯಾಪಾರದ ಭೀತಿಯಿಂದಾಗಿ ಎಐಎಡಿಎಂಕೆ ತನ್ನ ಶಾಸಕರನ್ನ ರಕ್ಷಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಎಐಎಡಿಎಂಕೆ ಸಹ ಪ್ರಧಾನ ಕಾರ್ಯದರ್ಶಿ ಷಣ್ಮುಗಂ ನೇತೃತ್ವದಲ್ಲಿ 16 ಶಾಸಕರು ನಿನ್ನೆ ರಾತ್ರಿಯೇ ಪುದುಚೇರಿ ಸಮೀಪದ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ವಿಜಯ್ ಮತ್ತು ಕಾಂಗ್ರೆಸ್ ಕಡೆಯಿಂದ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನ ನಡೀಬಹುದು ಅನ್ನುವಂತ ಆತಂಕದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಈ ರೆಸಾರ್ಟ್ ರಾಜಕೀಯಕ್ಕೆ ಮೊರೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದೆಡೆ ಶಾಸಕರು ರೆಸಾರ್ಟ್ ಅನ್ನ ಸೇರ್ತಾ ಇದ್ರೆ, ಇನ್ನೊಂದು ಕಡೆ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ರೆ ಡಿಎಂಕೆ ಜೊತೆಗಿನ ಮೈತ್ರಿಯ ಬಗ್ಗೆ ರಹಸ್ಯವಾಗಿ ಮಾತುಕತೆಗಳು ನಡೀತಾ ಇದೆ ಅನ್ನುವಂತಹ ವದಂತಿಗಳು ಕೂಡ ಜೋರಾಗಿದೆ. ಟಿವಿಕೆ ಜೊತೆಗೆ ಮೈತ್ರಿ ವಿಚಾರದಲ್ಲಿ ಅಣ್ಣಾ ಡಿಎಂಕೆಯಲ್ಲಿ ಒಂದು ರೀತಿ ಒಡಕು ಉಂಟಾಗಿತ್ತು. ಅಣ್ಣಾ ಎಡಿಎಂಕೆಯ 35 ಶಾಸಕರು ಅಂದ್ರೆ ಅರ್ಥಾತ್ 3/2 ಮಂದಿ ಟಿವಿಕೆ ಪರ ಒಲವನ್ನ ತೋರಿದ್ರು ಅಂತ ಹೇಳಿ ನೆನ್ನೆ ವರದಿಯಾಗಿತ್ತು. ಆದರೆ ಅವರ ಕೋರಿಕೆಯನ್ನ ಪಕ್ಷ ತಿರಸ್ಕರಿಸಿದೆ. ರಾಜ್ಯಸಭಾ ಸದಸ್ಯ ಸಿ.ವಿ. ಷಣ್ಮುಗಂ ಕಚೇರಿಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಟಿವಿಕೆ ಜೊತೆಗೆ ಕೈ ಜೋಡಿಸಿ ಸರ್ಕಾರದ ಭಾಗವಾಗುವುದರ ಬಗ್ಗೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಬಳಿಯೂ ಕೂಡ ವಿನಂತಿಸಿದ್ದಾರೆ ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಮಾತನಾಡಿರುವಂತಹ ಅಣ್ಣಾ ಡಿಎಂಕೆ ನಾಯಕ ಕೆಪಿ ಮುನಿಸ್ವಾಮಿ ಟಿವಿಕೆಗೆ ಬೆಂಬಲದ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ವದಂತಿಗಳ ನಡುವೆ ರೆಸಾರ್ಟ್ ಪಾಲಿಟಿಕ್ಸ್ನ ಸದ್ದು ಈಗ ಜೋರಾಗಿ ಕೇಳ್ತಾ ಇದೆ. ಪಕ್ಷದ ಶಾಸಕರನ್ನ ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿರೋದ್ರಿಂದ ಷಣ್ಮುಗಂ ಶ್ರೀ ಶೋರ್ ತ್ರಿಶ್ವಂನಲ್ಲಿ 20ಕ್ಕೂ ಹೆಚ್ಚು ಕೊಠಡಿಗಳನ್ನು ಕಾಯ್ದಿರಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಡಿಎಂಕೆಯ ದೀರ್ಘಕಾಲದ ಮಿತ್ರ ಪಕ್ಷವಾಗಿರುವಂಥ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಬದಲಾದ ರಾಜಕೀಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರವನ್ನು ರಚಿಸೋದಕ್ಕೆ ನಟ ರಾಜಕಾರಣಿ ವಿಜಯ್ ಅವರ ಟಿವಿಕೆಗೆ ಬೆಂಬಲವನ್ನು ನೀಡುವುದಾಗಿ ಘೋಷಣೆಯನ್ನು ಮಾಡುತ್ತೆ. ಅಧಿಕೃತವಾದಂಥ ಘೋಷಣೆಯನ್ನು ಡಿಎಂಕೆ ಮಾಡುತ್ತೆ. ಇದೇ ವೇಳೆ ತಮಿಳುನಾಡಿನಲ್ಲಿ ತನ್ನ 23 ವರ್ಷದ ಮಿತ್ರ ಪಕ್ಷವಾದ ಡಿಎಂಕೆ ಜೊತೆಗಿನ ಸಂಬಂಧವನ್ನು ಒಂದು ರೀತಿ ಕಾಂಗ್ರೆಸ್ ಕಳೆದುಕೊಂಡಿದೆ. ಆದರೆ ನಿನ್ನೆ ಆಗಿರುವಂತಹ ಬೆಳವಣಿಗೆ ಕಾಂಗ್ರೆಸ್ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡುತ್ತೆ. ಹಾಗಾಗಿ ಡಿಎಂಕೆ ಹಾಗೆ ಕಾಂಗ್ರೆಸ್ ನಡುವೆ ಒಂದು ರೀತಿ ಬೆರುಕು ಮೂಡಿದೆ.